ಎಲ್ಲರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಇವತ್ತು ಅನ್ಯಾಯ ಆಗಿದೆ ಎಂದು ಇವತ್ತು ಬಡ ಮೀಸಲಾತಿ ಮೀಸಲಾತಿಯನ್ನು ಜಾರಿ ಮಾಡುವಂತಹ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಮೀಸಲಾತಿಗಾಗಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡುವಂತಹ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಜವಾಹರಲಾಲ್ ಮಹಾರಾಜ್ ಕಿ ಜೈ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಜೈ. ಸರ್ಕಾರ ಅದಕ್ಕೇನೋ ಒಂದು ದಾರಿ ತೋರಿಸಿದಾಗ ನಮ್ಮ ಬಂಜಾರ ಸಮಾಜ ಎಲ್ಲರ ಒಗ್ಗಟ್ಟಾಗಿ ಸಿಟ್ಟಿನಿಂದ ಸರ್ಕಾರಕ್ಕೆ ಒಂದು ದಾರಿಯನ್ನು ತೋರಿಸಿತ್ತು. ಆಗ ಈಗ ಕಾಂಗ್ರೆಸ್ ಸರ್ಕಾರ ಬಂದು ಅದಕ್ಕೆ ನಮ್ಮ ಬಂಜಾರ ಸಮಾಜಕ್ಕೆ ABC ಅಂತೇಳಿ ಅಲ್ಲೇ ಊಟದಲ್ಲಿ ಪ್ಲೇಟ್ ಒಳಗೆ ಊಟದ ಕೂಡ ತಿನ್ನಕ್ ಬರಲ್ಲ, ಆ ರೀತಿ ಒಳಗೆ ಮಾಡಿಬಿಟ್ಟಿದ್ದದು. ಹಾಗಾಗಿ ಬಂಜಾರ ಸಮಾಜದ ಇಂಡಿ ತಾಲೂಕಿನಲ್ಲಿ ನಮ್ಮೆಲ್ಲ ಸಮಾಜದವರು ಮೊನ್ನೆ ಮಾಜಿ ಶಾಸಕರಾಗಿರುವಂತಹ ದೇವಾನಂದ್ ಸರ್ ಅವರು ಬಂದಿದ್ದಾರೆ, ಜೊತೆಗೆ ಮಹೇಂದ್ರನಾಥ್ ಸರ್ ಅವರು ಬಂದಿದ್ದಾರೆ, ಪ್ರಕಾಶ್ ಮಹಾರಾಜ್ ಅವರು ಬಂದಿದ್ದಾರೆ, ಬಂಜಾರ ಸಮಾಜದ ಮುಖಂಡರಾಗಿರುವಂತಹ ಈಶ್ವರ ಚವ್ಹಾಣ್ ಅಣ್ಣವರು ಬಂದಿದ್ದಾರೆ, ಮಾಜಿ ಜಡಿಪಿ ಆಗಿರುವಂತಹ ರಾಮಣ್ಣ ರಾಠೋಡ್ ಕೂಡ ಬಂದಿದ್ದಾರೆ, ಇಂಡಿ ತಾಲೂಕಿನ ಬಂಜಾರ ಸಮಾಜದ ಅಧ್ಯಕ್ಷರು ಕೂಡ ಇದ್ದಾರೆ. ಜೊತೆಗೆ ಎಲ್ಲ ಯುವಕರು, ನಾಗರಿಕರು, ಸರ್ವ ಸಮಾಜ ಸೇರಿಕೊಂಡು ಇವತ್ತು ನಾವು ಬಂಜಾರ ಸಮಾಜದ ಸ್ವಾಭಿಮಾನಿಯಾಗಿ ಇಲ್ಲಿ ನಾವು ಹೋರಾಟ ಮಾಡಕ್ಕೆ ಬಂದಿದ್ದೀವಿ. ಹಾಗಾಗಿ ಇವತ್ತು ನಾವು ನಮ್ಮ ಹಕ್ಕನ್ನು ಕೇಳಕ್ ಬಂದಿವೆ. ಬಂಜಾರ ಸಮಾಜ ಇನ್ನೂ ಬಹಳ ಬಡವರು, ಈ ಕಡೆ ಆಳದ ಚಿಂಚೋಳ ಕಡೆ ಹೋರಿ ಮಕ್ಕಳನ್ನ ಮಾರಾಟ ಮಾಡುವ ಸ್ಥಿತಿ ಅದ. ಅದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ತು ಏನ್ ಜಾರಿ ಮಾಡಿರಿ ಮೀಸಲಾತಿಯನ್ನು ವಾಪಸ್ ತಗೊಳ್ಳಿ ಅಂತೇಳಿ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಹಾಗಾಗಿ ಬೇಕೇ ಬೇಕು, ಬೇಕೇ ಬೇಕು. ಮೊಟ್ಟ ಮೊದಲಿಗೆ ನಮ್ಮ ಸತ್ಯ ಭಗವಂತರಾದಂತಹ ಶ್ರೀ ಸತ್ಯ ಸೇವಾಲಾಲರ ಪಾದಾರುಂದಗಳಲ್ಲಿ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ನಿಮ್ಮೆಲ್ಲರನ್ನ ಸಮಾನತೆಯಿಂದ ಬದುಕಲು ಒಂದು ದಾರಿಯನ್ನು ತೋರಿಸಿದಂತಹ ದಾರಿದೀಪರಾದಂತಹ ಶ್ರೀ ಬಾಬಾ ಸಾಹೇಬರ ಪಾದಾರುಂದಗಳಲ್ಲಿ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತು ಏನಿ ಮೀಸಲಾತಿ ಹೋರಾಟದಲ್ಲಿ ಆದಂತ ತಾರತಮ್ಯದ ಬಗ್ಗೆ ಏನಿ ಬಂಜಾರ ಸಮುದಾಯ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ. ಈ ವಿಷಯಾನುಗುಣವಾಗಿ ನಮ್ಮ ಪ್ರತಿಯೊಂದು ತಾಲೂಕಿನಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಈ ಪ್ರತಿಭಟನೆ ಹೋರಾಟ ನಿರಂತರವಾಗಿ ನಡೀತಾನೆ ಬಂದಿರ್ತೈತಿ. ಅದು ಇನ್ನು ಮುಂದೆ ಕೂಡ ನಡೀತಾನೆ ಇರ್ತೈತಿ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಈ ಭಾರತ ದೇಶದ ಸಂವಿಧಾನದ ಬದ್ಧತೆಯ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಸಮಾನತೆಯಿಂದ ಬದುಕುವ ಒಂದು ಹಕ್ಕನ್ನು ನೀಡಿದಂತಹ ಸಂವಿಧಾನವನ್ನ ಇವತ್ತೆಲ್ಲೋ ಒಂದ್ ಕಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತೆಲ್ಲರಿಗೂ ನಾವು ಸಮಾನತೆಯನ್ನು ಕಾಣ್ತೀವಿ, ನಾವು ಯಾರದಲ್ಲೂ ಕೂಡ ತಾರತಮ್ಯನ ಮಾಡುವಂತ ನಿಟ್ಟಿನಲ್ಲಿ ಮಾಡುವುದಿಲ್ಲ ಅಂತ ಒಂದು ವೇದಿಕೆ ಮೂಲಕ ಒಂದು ಆದೇಶಗಳನ್ನು ಹೊರಡಿಸುವಂತ ಸರ್ಕಾರ ಇವತ್ತು ಇಲ್ಲಿ ತಾರತಮ್ಯನ ಮಾಡುವಂತ ನಿಟ್ಟಿನಲ್ಲಿ ಕೈ ಹಾಕಿರುವಂತದ್ದು ಸ್ಪಷ್ಟವಾಗಿ ಇವತ್ತು ಬಂಜಾರ ಸಮಾಜವನ್ನು ಅನ್ಯಾಯ ಮಾಡಿದಂತದನ್ನ ಇವತ್ತು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ತಾವು ನೋಡಿರಬಹುದು, ಬಂಜಾರ ಸಮಾಜ ಇತಿಹಾಸ ಇಲ್ಲಿಂದಲ್ಲ, ಸ್ವತಂತ್ರ ಪೂರ್ವದಿಂದ ಇವತ್ತು ಲಖಿಸಾ ಬಂಜಾರದಿಂದ ಹಿಡ್ಕೊಂಡು ನಾವು ಸ್ವತಂತ್ರ ಈ ದೇಶದ ಮಣ್ಣಿಗಾಗಿ, ಈ ನೆಲಕ್ಕಾಗಿ, ಜಲಕ್ಕಾಗಿ ಹೋರಾಡಿದಂತಹ ಸರ್ಕಾರ, ಈ ಜಲಕ್ಕಾಗಿ ಹೋರಾಡಿದಂತಹ ಸಮಾಜ ಯಾವುದಿದ್ರೆ ಅದು ಬಂಜಾರ ಸಮಾಜ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕಂದ್ರೆ ಇತಿಹಾಸವನ್ನು ಯಾವತ್ತು ಮರಿಬೇಡ್ರಿ. ಬಂಜಾರ ಸಮಾಜ ಯಾವತ್ತು ಎಲ್ಲಿಂದ ಮೇಲಿಂದ ಬಿದ್ದಿಲ್ಲ, ಒಂದು ಮೂಲೆಯ ಕಸದ ಗುಂಪು ಅಲ್ಲ ಬಂಜಾರ ಸಮಾಜ. ಈ ಮಣ್ಣಿನ, ಈ ದೇಶದ, ಈ ನಾಡಿನ ಮಿಡಿತಗಾಗಿ ಹೋರಾಡಿದಂತಹ ಸಮಾಜ ಯಾವುದಿದ್ರೆ ಅದು ಬಂಜಾರ ಸಮಾಜ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಇವತ್ತು ಅಂತ ಸಮಾಜವನ್ನ ಇವತ್ತು ತಾವು ಪ್ರತಿಯೊಂದು ಸರ್ಕಾರ, ಇವತ್ತು ಈ ಕಡೆ ಬಿಜೆಪಿ ಸರ್ಕಾರ ತುಳಿದರೆ, ಈ ಕಡೆ ಕಾಂಗ್ರೆಸ್ ಸರ್ಕಾರ ನಾವು ಅದನ್ನು ರಕ್ಷಣೆ ಮಾಡ್ತೀವಂತ ಎಲ್ಲೋ ಒಂದ್ ಕಡೆ ಅದನ್ನ ಕರ್ಕೊಂಡು ಬಂದು ಮತ್ತೆ ಬೆನ್ನಿಗೆ ಚೂರು ಹಾಕುವಂತ ಕೆಲಸವನ್ನು ಇವತ್ತು ಸ್ಪಷ್ಟವಾಗಿ ಮಾಡಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಅದಕ್ಕ ಈ ಸರ್ಕಾರಗಳನ್ನ ಎಚ್ಚೆತ್ತುಕೊಳ್ಬೇಕು. ಮುಂದಿನ ದಿನಮಾನಗಳಲ್ಲಿ ತಾವೇನು ಮಾಡಿದ್ರಿ ಈ ಹಿಂದೆ, ಇವತ್ತು ನಾವು ನಮ್ಮ ಅನೇಕ ನಾಯಕರು ಹೇಳಿದ್ರು 2023 ಚುನಾವಣೆಯಲ್ಲಿ ತಾವು ಮರ್ಜೇನಿಗೆ ಕೈ ಹಾಕಿದಂಗೆ ಏನು ಮಾಡಿದ್ರಿ, ಬಂಜಾರ ಸಮಾಜದ ಮೀಸಲಾತಿಯನ್ನು ತಾವು ತಿರುಚಿದ್ರಿ, ಅದರ ಅನುಭವ, ಅದರ ಫಲ ತಾವು 2023ರಲ್ಲಿ ಕಂಡಿದ್ರಿ. ಆದ್ರೆ ಇನ್ನು ಮುಂದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೂ ಕೂಡ ಅದನ್ನು ಕಡೆಗಣಿಸಿತು. ಬಂಜಾರ ಸಮಾಜ ಏನೂ ಲೆಕ್ಕಕ್ಕಿಲ್ಲ, ಆಟ ಕುಂಟು ಅನ್ನುವ ನಿಟ್ಟಿನಲ್ಲಿ ತಾವೇನಿದನ್ನ
ವಿಚಾರವನ್ನು ಕೈಗೆತ್ಕೊಂಡಿದ್ರಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ತಮಗೂ ಕೂಡ ತಾವು ಇದನ್ನ ಸರಿಯಾದ ರೀತಿಯಲ್ಲಿ ನಿರ್ಣಯವನ್ನ ಮಾಡದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ತಾವು ಕೂಡ ಇದರ ಪ್ರತಿಫಲ ಅನುಭವಿಸ್ತಿರೋ ಅನ್ನೋ ಮಾತನ್ನ ಈ ಇಂಡಿ ತಾಲೂಕಿನ ವಿಧಾನಸಭಾ ಸಭೆಯ ಸ್ಪಷ್ಟವಾದ ಈ ವೇದಿಕೆ ಮೂಲಕ ಹೇಳ್ತಾ ಇಡೀ ಅಖಿಲ ಬಂಜಾರ ಇವತ್ತು ಮನೆಗೊಂದು ಧೀರ ಮುನ್ನುಗ್ಗಿ ಬಾರ ಅನ್ನುವ ಕರೆಯನ್ನು ಕೊಡುವುದರ ಮೂಲಕ ಇಡೀ ಬಂಜಾರ ಸಮಾಜದ ಪ್ರತಿಯೊಂದು ಮನೆಯ ಮಗ ಈ ಹೋರಾಟಕ್ಕೆ ಬರ್ತೀವಿ. ಲಕ್ಷ ಗಂಟೆ ಜನ ಸೇರ್ತೀವಿ. ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಪಾಠವನ್ನು ಕಲಿಸ್ತೀವಿ ಅನ್ನುವ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ 2 ಮಾತುಗಳಲ್ಲಿ ವಿರಾಮ ಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಮುಖಂಡರೇ, ಪೂಜ್ಯರೇ, ಮಾತನ್ನು ಮಿತ್ರರೇ, ಈಗಾಗಲೇ ಆತ್ಮೀಯರಾಗಿರ್ತಕ್ಕಂಥ ಗೌರವಾನ್ವಿತ ಮಹೇಂದ್ರ ನಾಯ್ಕ ಸಾಹೇಬರು ಸಾಕಷ್ಟು ಏನು ಮೀಸಲಾತಿಯ ಯಾವ ರೀತಿ ಬಂದಿರತಕ್ಕಂತಹ ಹಾದಿಯನ್ನು ಹೇಳಿದ್ದಾರೆ. 2018ರ ಒಂದು ಚುನಾವಣೆ ಆಗಿದ್ದ ನಂತರ ನಾವು ಶಾಸಕರಾಗಿದ್ದೇವೆ. ಆನಂತರ ಸಮ್ಮಿಶ್ರ ಸರ್ಕಾರ, ಆನಂತರ ಬಿಜೆಪಿ ಸರ್ಕಾರ ಬಂತು. ಆ ಸಮಯದಲ್ಲಿ ಆನಂತರ ಮೀಸಲಾತಿ ಕೂಡ ಅವರು ತಂದರು. ನಾವು 8-9 ಶಾಸಕರು ಕೂಡಿ ಆ ಮೀಸಲಾತಿಯನ್ನು ತಡೆಗಟ್ಟಿದ್ದೇವೆ ಆ ಸಂದರ್ಭದಲ್ಲಿ. ಆನಂತರ ಸಮಾಜದ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಸಮಾಜದವರು ಕೂಡ ಜನಿಗೂಡಿಸಿದರು. ಹೀಗಾಗಿ ಆ ಮೀಸಲಾತಿಯನ್ನು ಅಲ್ಲೇ ಮುಟ್ಟುಗೊಳಿಸಿದರು ಆ ಸರ್ಕಾರ. ಈಗ ಬಂದಿರತಕ್ಕಂಥ ಸರ್ಕಾರ ಬಹಳಷ್ಟು ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿದೆ. ಅದರ ಬಗ್ಗೆ ಸಾಕಷ್ಟು ಮುಖಂಡರು ಕೂಡ ಮಾತನಾಡಿದಾಗಿದೆ. ಈಗ ನಾನು ಹೇಳುವುದಷ್ಟೇ, ಇವತ್ತು ಏನು ರೋಸ್ಟರ್ ಬಿಂದುವಿನಲ್ಲಿ ಏನು ನಮಗೆ ತಾವು ಸೇರಿಸಿದ್ದೀರಿ, ಇಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗವಾಗಿ ಹಾಗೂ ಇತರೆ ಮೂಲಭೂತ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೋಬೇಕಾದ್ರೆ ಈ ಮೀಸಲಾತಿ ಇವತ್ತು ಈ ಸಮುದಾಯಕ್ಕೆ ಒಂದು ಉರುಳಾಗಿದೆ. ಹೀಗಾಗಿ ಈ ಸರ್ಕಾರಕ್ಕೆ ಎಲ್ಲ ಬಂಜಾರ ಸಮುದಾಯದವರು ಒತ್ತಾಯ ಮಾಡುವುದಷ್ಟೇ, ಹಿಂದೆ ಏನೋ ಬಿಜೆಪಿ ಸರ್ಕಾರಕ್ಕೆ ಪಾಠನ ಕಲಿಸಿದ್ದು, ಈಗ ಬರತಕ್ಕಂಥ 2028ರಲ್ಲಿ ಆ ಪಾಠನ ಮರುಕಳಿಸುವಂಥದ್ದು ಕೆಲಸ ನಮ್ಮ ಸಮುದಾಯದವರು ಮಾಡ್ತಾರಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈ ಹೋರಾಟ ತಾಲೂಕಾ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಇವತ್ತು ಜಿಲ್ಲಾ ಮಟ್ಟದಲ್ಲಿ, ಯಾಕಂದರೆ ರಾಜ್ಯದಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಇರತಕ್ಕಂಥ ಸಮುದಾಯ ಬಂಜಾರ ಸಮುದಾಯ ಎಲ್ಲಿದೆಪ್ಪ ಅಂದರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿದೆ. ಇವತ್ತು ಬಿಜಾಪುರ ಜಿಲ್ಲೆಯಿಂದಲೇ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕಟ್ಟುವಂಥದ್ದು ಕೆಲಸ ಇವತ್ತು ನಮ್ಮ ಸಮುದಾಯದ ಪಕ್ಷಾತೀತವಾಗಿ ಇವತ್ತು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಇವತ್ತಿಗೆ ನಾವು ಕಟ್ತಾ ಇದ್ದೀವಿ. ಆ ರೀತಿ ಇವತ್ತು ಇಂಡಿ ತಾಲೂಕಿನ ಎಲ್ಲ ಲೀಡರ್ಗಳು ಹಾಗೂ ಎಲ್ಲ ಯುವಕರು ಕೂಡಿ ಇವತ್ತು ಹೋರಾಟ ಮಾಡಿದಿರಿ. ಬಿಜಾಪುರ ಜಿಲ್ಲೆಯಲ್ಲಿ ಮುಂದೆ ಎಲ್ಲ ಮಹೇಂದ್ರ ನಾಯ್ಕಣ್ಣವರು, ನಾವು, ರಾಮಣ್ಣವರು, ಆನಂತರ ಇತರೆ ಮಹಾರಾಜರು, ಎಲ್ಲ ಲಿಂಬು ನಾಯ್ಕರು, ಯಾರು ಯಶವಂತಣ್ಣವರು, ಸಾಕಷ್ಟು ತಾವು ಲೀಡರ್ಸ್ಗಳು ಇದ್ದೀರಿ. ಸಂಪೂರ್ಣವಾಗಿ ಪ್ರತಿಯೊಂದು ತಾಂಡದಿಂದ ಕನಿಷ್ಠ 100 ಜನರು ಒಂದು ಅಂಕಿಅಂಶಗಳನ್ನಿಟ್ಟು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡುವಂಥದ್ದು ಕೆಲಸ ನಾವು ಮಾಡೋಣ ಅಂತೇಳಿ ಮುಂದಿನ ದಿನಮಾನಗಳಲ್ಲಿ ಹೇಳುತ್ತಾ ಈ ಏನು ಪ್ರತಿಭಟನೆ ಇಲ್ಲಿಗೆ ನಿಲ್ಲಂಗಿಲ್ಲ, ಈ ನ್ಯಾಯ ಸಿಗುವವರೆಗೆ ಮುಂದುವರಿತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಸರ್ಕಾರ ಗಮನಕ್ಕೆ ತರಬೇಕಂತ ಅವರೆಲ್ಲ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ನಮಸ್ಕಾರ. ನಾವೇನು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಒಂದು ಅಡ್ರೆಸ್ ಮಾಡಿ ಈ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀರಿ. ಸೊ ಇದರಲ್ಲಿ ತಮ್ಮ ವಿವಿಧ ಬೇಡಿಕೆಗಳಿದ್ದಾವೆ. ಮುಖ್ಯವಾಗಿ 4 ಬೇಡಿಕೆಗಳನ್ನು ತಾವು ಹೇಳಿದ್ದೀರಿ. ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಸಂಬಂಧಪಟ್ಟಂಗೆ ಹಾಗೂ ರೋಸ್ಟರ್ ಬಿಂದುಗಳನ್ನು ಮರುಪರಿಶೀಲಿಸಿ ಅದನ್ನು ನ್ಯಾಯ ಒದಗಿಸಿಕೊಡಬೇಕು ಅನ್ನೋದು ನಮ್ಮ ಮನವಿಯನ್ನು ಕೊಟ್ಟಿದ್ದೀರಿ ಇವತ್ತಿನ ದಿವಸ. ಸೊ ಈ ಮನವಿಯನ್ನು ನಾವು ಮಾನ್ಯ ಉಪವಿಭಾಗಾಧಿಕಾರಿಗಳ ಮುಖಾಂತರ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ತಮಗೆ ಏನು ನ್ಯಾಯದ ಪರಿಹರಿಸಬೇಕು ಎಂದು ವ್ಯವಸ್ಥೆ ಮಾಡ್ತೀವಿ. ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಕಿ ಜೈ.